ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ GPST TET HSTRಗೆ ಓದ್ತಾ ಇದ್ದಾರೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ವಿಡಿಯೋನ ಕೊನೆ ತನಕ ನೋಡೋದನ್ನು ಮರಿಬೇಡಿ. ಯಾಕಂದರೆ ಈ ವಿಡಿಯೋದಲ್ಲಿ GPSTR ಪರೀಕ್ಷೆಯನ್ನು ಮೊದಲ ಪ್ರಯತ್ನದಲ್ಲೇ ಪಾಸ್ ಆಗೋಕ್ಕೆ ಒಂದು ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಓದಬೇಕು, ಯಾವ ರೀತಿ ಓದಬೇಕು, ಒಂದು ಸ್ವಲ್ಪ ಸ್ಟಡಿ ಟಿಪ್ಸನ್ನು ನಾವು ನೋಡೋಣ. ನೋಡಿ, ಇಲ್ಲೊಂದು ಒಂದು ದಿನದ ಟೈಮ್ ಟೇಬಲನ್ನು GPSTR ಸಲುವಾಗಿ ರೆಡಿ ಮಾಡಿದ್ದದು. ಈ ಪಠ್ಯಕ್ರಮವನ್ನು ನೀವು ಪ್ರತಿದಿನ ನಿಮ್ಮ ಅಭ್ಯಾಸದೊಳಗೆ ಅಳವಡಿಸ್ಕೊಳ್ಬೇಕು. ನೋಡಿರಿ, ಬೆಳಿಗ್ಗೆ 5:30ರಿಂದ 8 ತನಕ ಏನೇನು ಮಾಡ್ಬೇಕಂಥೇಳಿ. 5:15 ಎದ್ದ ಮೇಲೆ ನೀವೇನು ಮಾಡಬೇಕು, ಫಸ್ಟ್ ಯೋಗ ಮಾಡಬೇಕು. ಒಂದು ಸ್ವಲ್ಪ ಯೋಗ, ಶಾರೀರಿಕ ವ್ಯಾಯಾಮ ಅಂದರೆ ಒಂದು ಸ್ವಲ್ಪ ಯೋಗ, ನಿಮಗೆ ಬರುವಂತಹ ಯೋಗವನ್ನು ಸರಳಿದ್ದದ್ದು ನೀವು ಒಂದು ಅರ್ಧ ತಾಸು ಮಾಡೋದ್ರಿಂದ ನೀವೇನಾಗ್ತೀರಿ, ಫ್ರೆಶ್ ಆಗ್ತೀರಿ. 5:15ರಿಂದ 8 ತನಕ ಆಗುವಂಥದ್ದು. ನೋಡಿರಿ, 6 ತನಕ ವ್ಯಾಯಾಮ ಆದಮೇಲೆ 6ರಿಂದ 7 ಅಂದರೆ 1 ತಾಸು. 1 ತಾಸಲ್ಲಿ ನೀವು 1 ಗಂಟೆಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಯನ್ನು ನೀವು ಓದಬೇಕು. ಸೈಕಾಲಜಿ ಒಳಗೆ ಏನಪ್ಪ ಅಂದ್ರೆ ನಿಮಗೆ ಯಾವ ಟಾಪಿಕ್ ಬರಲ್ಲ ಆ ಟಾಪಿಕನ್ನು ಓದಬೇಕು. ಮತ್ತು ಆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಒಂದು ಬುಕ್ಕನ್ನು ನೀವು ತೊಗೊರಿ. ನಿಮಗೆ ಇಷ್ಟ ಆಗುವಂಥ ಆಥರ್, ನಿಮ್ಗೆ ಸರಳ ಭಾಷೆಯಲ್ಲಿ ಅರ್ಥವಾಗುವಂಥ ಪುಸ್ತಕವನ್ನು ತೊಗೊಂಡು ಏನು ಮಾಡಿರಿ, ಡೈಲಿ 6ರಿಂದ 7 ತನಕ ಏನು ಮಾಡಿರಿ, ನೀವು ಒಂದು ಟಾಪಿಕ್ ಆಗಲಿ ಮತ್ತು ಆ ಸೈಕಾಲಜಿಗೆ ಸಂಬಂಧಪಟ್ಟಿರುವಂಥ ಹಳೆ ಪ್ರಶ್ನೆ ಪತ್ರಿಕೆ ಇರಲಿ, ಅದನ್ನು ಬಿಡ್ಸೋಕ್ಕೆ ಟ್ರೈ ಮಾಡಿರಿ. ಇದು ಸೈಕಾಲಜಿ ಆತ 6ರಿಂದ 7 ತನಕ. ನೆಕ್ಸ್ಟ್ 7ರಿಂದ 8 ಗಂಟೆ ಮತ್ತು ಇಲ್ಲಿ 1 ಗಂಟೆ ಕಾಲ ಏನು ಓದಬೇಕಂದ್ರೆ ಕನ್ನಡ ಪೆಡಗಾಗಿ, ಅಂದ್ರೆ ಇಲ್ಲಿ ಕನ್ನಡ ಗ್ರಾಮರ್ ಆಗಲಿ ಮತ್ತು ಕನ್ನಡ GPSTR ಪೇಪರ್ 3ರಲ್ಲಿ ಅಲ್ಲಿ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೆಯೋದಿರ್ತದಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನೀವೇನು ಮಾಡಿರಿ, ಒಂದು ಸ್ವಲ್ಪ 1 ಗಂಟೆ ಕಾಲ ಇಲ್ಲಿ ಓದೋಕ್ಕೆ ಟ್ರೈ ಮಾಡಿರಿ. ಮತ್ತು ಕಠಿಣ ಪ್ರಶ್ನೆಗಳನ್ನು ಏನು ಮಾಡಬೇಕು, ಒಂದು ಸ್ವಲ್ಪ ಬರೆಯೋದ್ರಿಂದ ಪ್ರಾಕ್ಟೀಸ್ ಮಾಡೋದ್ರಿಂದ ಬರ್ತದೆ. ಮತ್ತು ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ರಿ. ಮತ್ತು ನೆಕ್ಸ್ಟ್ 8ರಿಂದ 9 ತನಕ 1 ಗಂಟೆ ಏನಪ್ಪ ಅಂದರೆ ನಿಮಗೆ ಬ್ರೇಕ್. ಅಲ್ಲಿ ನಿಮ್ಮ ಏನೇನು ಕೆಲಸಗಳಿರ್ತವೆ ಅಂದ್ರೆ, ಮತ್ತು ಊಟ ಮಾಡೋದಾಗಲಿ, ಒಂದು ಬ್ರೇಕ್ಫಾಸ್ಟ್ ಮಾಡೋದಾಗಲಿ, ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಮಾಡೋದಪ್ಪ ಅಂದರೆ 9ರಿಂದ 12ರವರೆಗೆ ಏನು ಮಾಡಬೇಕು ಅಂಥೇಳಿ ನೋಡೋಣ. 9 ಗಂಟೆ ಏನು ಮಾಡಬೇಕು, GK ಮತ್ತು ಕರೆಂಟ್ ಅಫೇರ್ಸ್. ಇದು ಪೇಪರ್ 1ರಲ್ಲಿ ಬರ್ತದೆ GPSTRಲ್ಲಿ, ಸಾಮಾನ್ಯ ಅಧ್ಯಯನ ಅಂಥೇಳಿ. ಅದಕ್ಕೆ ಸಂಬಂಧಪಟ್ಟಿರುವಂಥ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಮತ್ತು ನಮ್ಮ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಎಲ್ಲ ಕರೆಂಟ್ ಅಫೇರ್ಸನ್ನು ನಾವು ಓದ್ಕೋಬೇಕು. ಇದಕ್ಕೇನಪ್ಪ ಅಂದ್ರೆ 1.5 ಗಂಟೆಗಳ ಕಾಲ ಅವಕಾಶ ಇರ್ತದೆ. ಇಲ್ಲಿ ಕರೆಂಟ್ ಅಫೇರ್ಸ್ ಮತ್ತು ಒಂದು ಸ್ವಲ್ಪ ಜನರಲ್ ನಾಲೆಜ್ ಅಂದ್ರೆ ಅಲ್ಲಿ ಸಾಮಾನ್ಯ ಅಧ್ಯಯನದೊಳಗೆ ಒಂದು ಸ್ವಲ್ಪ ಬಹಳಷ್ಟು ಸಬ್ಜೆಕ್ಟ್ಗಳು ಬರ್ತಾವೆ. ಅದನ್ನೆಲ್ಲ ಒಂದು ಕಡೆ ನೀವು ಚೆನ್ನಾಗಿ ಓದ್ಕೋಬೇಕು. ಇಲ್ಲಿ 1.5 ಗಂಟೆಗಳ ಕಾಲ ಅವಕಾಶ ನಿಮಗೆ ಇರ್ತದೆ. ಈ ಟೈಮ್ ಟೇಬಲನ್ನು ನಿಮ್ಗೆ ಇಷ್ಟ ಆದರೆ ಏನು ಮಾಡಿರಿ, ಒಂದು ಕಡೆ ಬರ್ಕೊಂಡು ಅದನ್ನು ನೀವು ಓದುವ ಟೇಬಲ್ ಹತ್ತಿರ ಒಂದು ಕಡೆ ಏನು ಮಾಡಿರಿ, ಅಂಟಿಸ್ರಿ. ಅಂದರೆ ನಿಮಗೆ ಅದನ್ನು ನೋಡಿದ ತಕ್ಷಣ ನೆನಪು ಬರ್ತದೆ, ಈ ಟೈಮಿಂಗ್ ನಾವು ಇದು ಮಾಡಬೇಕು. ಅಟ್ಲೀಸ್ಟ್ ಈ ರೀತಿ ಮಾಡೋದು ಆಗ್ಲಿಕ್ಕಂದ್ರೆ ಇದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೀತದೆ. ಆದ್ರೆ ಒಂದು ಓದೋಕೆ ಒಂದು ಒಳ್ಳೆಯ ಟೈಮ್ ಟೇಬಲ್ ನಾವು ಸ್ವಂತದರಲ್ಲಿ ಹಾಕ್ಕೋಬೇಕು. ಮತ್ತು ಈ ರೀತಿ ನಿಮಗೆ ಇದು ಇಷ್ಟ ಆದರೆ ಇದನ್ನು ಕೂಡ ಅಳವಡಿಸ್ಕೊಳ್ಬಹುದು. ಕಂಟಿನ್ಯೂ ಆಗಿ ಡೈಲಿ ಓದೋದ್ರಿಂದನೇ ಎಕ್ಸಾಮನ್ನು ಪಾಸ್ ಮಾಡಬಹುದು. ನೋಡಿರಿ, ನೆಕ್ಸ್ಟ್ 10:15ರಿಂದ 12 ತನಕ ಏನು ಮಾಡಬೇಕಪ್ಪ ಅಂದರೆ ನಮ್ಮ ವಿಷಯವಾದ ಸಮಾಜ ವಿಜ್ಞಾನ. ಅದರಲ್ಲಿ ಹಲವಾರು ವಿಷಯಗಳಾಗಿ ವಿಭಾಗ ಆಗ್ತವೆ. ಇತಿಹಾಸ, ಭೂಗೋಳ, ರಾಜಕೀಯ, ಆರ್ಥಿಕತೆ, ವ್ಯವಹಾರ ಅಧ್ಯಯನ ಇವೆಲ್ಲನೂ ಬರ್ತಾವಲ್ಲ. ಅದಕ್ಕೇನು ಮಾಡ್ರಪ್ಪ ಅಂದ್ರೆ 10:15ರಿಂದ 12 ಅಂದರೆ ಇಲ್ಲಿನೂ 1.5 ಗಂಟೆಗಳ ಕಾಲ ಅವಕಾಶ ಸಮಾಜ ವಿಜ್ಞಾನಕ್ಕೆ ಕೊಡಬೇಕು. ಯಾಕಂದರೆ ಇಲ್ಲಿ ನಾವು ಡಿಸ್ಕ್ರಿಪ್ಟಿವ್ ಅದೆಲ್ಲ ಬರೀದಿರ್ತದೆ ಮತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಇರ್ತವೆ. ಇದಕ್ಕೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಷ್ಟು ಟೈಮ್ ಡೈಲಿ ಹಾಕೋರಿ. ನೆಕ್ಸ್ಟ್ ಮತ್ತೆ 12ರಿಂದ 1 ಗಂಟೆಗಳ ಕಾಲ ನಿಮಗೆ ರೆಸ್ಟ್. ಅದರಲ್ಲಿ ನೀವು ಊಟ ಮಾಡೋದಾಗಲಿ, ಒಂದು ಸ್ವಲ್ಪ ರೆಸ್ಟ್ ಮಾಡೋದಾಗಲಿ, ಅದನ್ನೆಲ್ಲನೂ ಮುಗಿಸ್ಕೊಂಡು ಏನು ಮಾಡೋದು, ಮತ್ತು ಮಧ್ಯಾಹ್ನದಿಂದ ಮತ್ತು 1ರಿಂದ 3:30 ತನಕ ಏನು ಮಾಡಬೇಕಂದ್ರೆ ನೀವು ಮ್ಯಾಥಮೆಟಿಕ್ಸ್ ಅಂಥೇಳಿ, ಇಲ್ಲಿ ಮ್ಯಾಥಮೆಟಿಕ್ಸ್ ಇದ್ದವರು ಮ್ಯಾಥಮೆಟಿಕ್ಸ್ ಮಾಡ್ಕೊಳ್ಳಿ, ಮತ್ತು ಸಮಾಜ ಇದ್ದವರು ಸಮಾಜವನ್ನು ಮಾಡ್ಕೊಳ್ಳಿ. ಅಲ್ಲಿ ಸಮಾಜ ಮಾಡಿದ್ದೀವಲ್ರಿ ಅಂತ ಅನ್ಬೋದು. ನೆಕ್ಸ್ಟ್ ಇಲ್ಲಿ ಮ್ಯಾಥಮೆಟಿಕ್ಸ್ದವರು ಮ್ಯಾಥಮೆಟಿಕ್ಸನ್ನು ಮಾಡ್ಕೊರಿ. ಇಲ್ಲಿ ನಿಮಗೆ ಮತ್ತು ಬೇರೆ ಕೆಲಸನೂ ಇದ್ದರೆ ಇಲ್ಲಿ ಮಾಡ್ಕೋಬಹುದು. ಮತ್ತು ನಿಮ್ಗೆ ಓದೋ ಇಂಟ್ರೆಸ್ಟ್ ಇದ್ದರೆ ಇಲ್ಲೇನೂ ನೀವು ಓದ್ಕೋಬಹುದು.
ನೆಕ್ಸ್ಟ್ 2 ರಿಂದ 3 ತನಕ ಏನು ಮಾಡಬೇಕು, ಇಂಗ್ಲೀಷ್ ಪೆಡಗಾಗಿಯನ್ನು ಮಾಡ್ಕೋಬೇಕು. ಇಂಗ್ಲೀಷ್ ಮೆಥಡ್ ಇದ್ದವರು ಇಂಗ್ಲೀಷನ್ನು ಮಾಡ್ಕೋಬೇಕು. ಮತ್ತು ಅಲ್ಲಿ ಮೆಥಮೆಟಿಕ್ಸ್ ಇದೆಯಲ್ಲ, ಇಲ್ಲಿ ಮೆಥಮೆಟಿಕ್ಸ್ದವ್ರು ಮಾಡ್ಕೋಬೇಕು. ಇಲ್ಲೇನು ಮಾಡಿರಿ ನೀವು, ನಮ್ಗೆ GPSTR ಒಳಗೆ ಮತ್ತು ಪೇಪರ್ 1ರಲ್ಲಿ ಇಂಗ್ಲೀಷ್ ಬರೋದ್ರಿಂದ ನಾವೇನು ಮಾಡಬೇಕಿಲ್ಲಿ ಸರ್ಕಾರಿ ಶಾಲೆಯ ಪುಸ್ತಕಗಳನ್ನು, ಇಂಗ್ಲೀಷ್ ಬುಕ್ಗಳನ್ನ ತೊಗೊಂಡು ಓದಿದ್ರೆ ಬೆಸ್ಟ್ ಆಗುತ್ತಿದ್ದು. ಅಂದರೆ ಒಂದು ಸ್ವಲ್ಪ ಗ್ರಾಮರ್ ಬರಬೇಕು ನಮಗೆ. ಅಲ್ಲಿ ಕೇಳುವಂಥ ಸರಳ ಗ್ರಾಮರ್ ಬಂದರೆ ಅಲ್ಲಿ ನಾವು ಮಾರ್ಕ್ಸನ್ನು ತೊಗೋಬಹುದು. ನೆಕ್ಸ್ಟ್ ಮತ್ತೇನು ಕೊಟ್ಟಾರಪ್ಪ ಅಂದರೆ, ನೆಕ್ಸ್ಟ್ ಸಾಯಂಕಾಲ ಒಂದು ಸ್ವಲ್ಪ ಬ್ರೇಕ್. ಇದೆಲ್ಲ ಓದ ತಕ್ಷಣ ಒಂದು ಸ್ವಲ್ಪ ಟಯರ್ಡ್ ಆಗಿರ್ತಲ್ಲ, ಅದ್ರ ಸಲುವಾಗಿ ಒಂದು ಸ್ವಲ್ಪ ರೆಸ್ಟ್, ಅರ್ಧ ತಾಸು, 3:30ರಿಂದ 4 ಗಂಟೆಗಳ ಕಾಲ, 30 ನಿಮಿಷಗಳ ಕಾಲ ವಿಶ್ರಾಂತಿಯನ್ನು ತೊಗೋಬಹುದು. ನೆಕ್ಸ್ಟ್ ಮತ್ತು ಸಾಯಂಕಾಲ 4ರಿಂದ 6:30 ತನಕ ಇದು ಏನಂದರೆ ಇದನ್ನೂ ಕೂಡ ಸೈಕಾಲಜಿಯಲ್ಲೇ ಬರ್ತದೆ. 4ರಿಂದ 5 ತನಕ ಒಂದು ಸ್ವಲ್ಪ ಶಿಕ್ಷಣದ ನೀತಿಗಳು, ಹಕ್ಕುಗಳು, ಸಿದ್ಧಾಂತಗಳು, ಅಂದರೆ ಸೈಕಾಲಜಿಯಲ್ಲಿ ಬರುವಂಥ ಸಿದ್ಧಾಂತಗಳು, ಇವನ್ನೆಲ್ಲ ಏನು ಮಾಡಿರಿ, ಒಂದು ತಾಸು ಮತ್ತೆ ರಿವಿಷನ್ ಮಾಡಿರಿ. ಯಾಕಂದರೆ GPSTR ಅಲ್ಲಿ ಸೈಕಾಲಜಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಯಾಕಂದರೆ ಇಲ್ಲಿ 60 ಮಾರ್ಕ್ಸಿನ ಪ್ರಶ್ನೆಗಳು ಬರ್ತಾವಲ್ಲ, ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಓದಬೇಕು. ನಾವು ಸಮಾಜ ವಿಜ್ಞಾನ ಶಿಕ್ಷಕರು ಆಗೋರಿದ್ರೆ ಒಂದು ಸ್ವಲ್ಪ ಸೈಕಾಲಜಿ ಮತ್ತು ಸಮಾಜ ವಿಜ್ಞಾನಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಡಬೇಕು, ಮತ್ತು ಕನ್ನಡ ವಿಷಯಕ್ಕೆ. ನೆಕ್ಸ್ಟ್ 5ರಿಂದ 6:30 ತನಕ ಏನು ಮಾಡಬೇಕು, ಎಲ್ಲ ವಿಷಯಗಳನ್ನು ಇಲ್ಲಿ ತನಕ ಎಷ್ಟು ವಿಷಯಗಳನ್ನು ಓದಿವಲ್ಲ ಅದ್ರ ಮೇಲಿನ MCQ ಅಭ್ಯಾಸ ಮಾಡಬೇಕು. ಅಂದರೆ ಹಿಂದೆ ನಡೆದಿರುವ ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು, ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಒಂದು ಸಲ ಇಲ್ಲಿ 1.5 ಗಂಟೆಗಳ ಕಾಲ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡ್ಸೋಕ್ಕೆ ಟ್ರೈ ಮಾಡಬೇಕು. ಮತ್ತು ರಾತ್ರಿ ಏನು ಮಾಡಬೇಕು, 8ರಿಂದ 9:30 ತನಕ ಅದನ್ನು ರಿವಿಷನ್ ಟೈಮಾಗಿ ಇಟ್ಕೋರಿ. ಇಲ್ಲಿ 1.5 ಗಂಟೆ ರಿವಿಷನ್ ಟೈಮಾಗಿ ಇಟ್ಕೋರಿ. ಅಂದರೆ ಎಲ್ಲ ಓದಿದ್ದನ್ನು ಒಂದು ಸಲ ರಿಕಾಲ್ ಮಾಡೋದು. ಇದು ಎಷ್ಟರ ಮಟ್ಟಿಗೆ ನಾವು ನೆನಪು ಉಳಿದದ, ನಾವು ಮತ್ತೆ ಏನು ಮಾಡಬೇಕು, ನಾಳೆ ಯಾವುದನ್ನು ಓದಬೇಕಂತ ಹೇಳಿ ಇಲ್ಲಿ ಗೊತ್ತಾಗ್ತದೆ. ಇಷ್ಟು ಟೈಮ್ ನಿಮಗೆ ಡೈಲಿ ಇಷ್ಟು ಮಾಡೋದು ಆಗ್ಲಿಕ್ಕಂದ್ರೆ ಇದರಲ್ಲಿರುವ ಅರ್ಧವನ್ನು ನೀವು ಮಾಡಿರಿ. ಎಲ್ಲಿ 1.5 ಗಂಟೆಗಳ ಕಾಲ ಅದಲ್ಲ, ಅಲ್ಲೇನು ಮಾಡಿರಿ 45 ನಿಮಿಷ ಓದೋಕ್ಕೆ ಟ್ರೈ ಮಾಡಿರಿ. ಎಲ್ಲಿ 1 ಗಂಟೆ ಅದಲ್ಲ, ಅಲ್ಲಿ ಅಟ್ಲೀಸ್ಟ್ ಒಂದು 30 ನಿಮಿಷ ಓದೋಕೆ ಈಗಿಂದನೇ ಸ್ಟಾರ್ಟ್ ಮಾಡಿರಿ. ಎಕ್ಸಾಮ್ ಬಂದ ತಕ್ಷಣ, ಎಕ್ಸಾಮ್ ನಿಯರ್ ಬರ್ತಾವಲ್ಲ, ಆವಾಗ ಈ ಟೈಮ್ ಟೇಬಲನ್ನು ನೀವು ಉಪಯೋಗ ಮಾಡ್ಕೋಬಹುದು. ಈಗಿಂದ ಮಾಡಿದ್ರೆ ಬಹಳ ಒಳ್ಳೆ ರ್ಯಾಂಕನ್ನು ನೀವು ಗಳಿಸ್ಬಹುದು. ಈಗಿಂದನೇ ಮಾಡೋಕ್ಕೆ ಟ್ರೈ ಮಾಡಿರಿ. ಇಂದು ಓದಿದ್ದನ್ನು ಮರುಪಠಣ ಅಂದರೆ ರಿವಿಷನ್ ಮಾಡ್ಕೊಳ್ಳೋದು, ಮತ್ತು ಡೌಟ್ ಕ್ಲಿಯರ್ ಮಾಡೋದು, ಮತ್ತು ನೋಟ್ಸ್ ತಯಾರಿಸೋದು. ನೋಡಿರಿ, ಇಲ್ಲಿ 1.5 ಗಂಟೆಗಳ ಕಾಲ ರಾತ್ರಿ ಏನು ಮಾಡೋದು, ಓದಿದ್ದನ್ನು ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ದು ಒಂದು ಸಲ ನೋಟ್ಸನ್ನು ಮಾಡ್ಕೊಳ್ಳೋದು. ನೆಕ್ಸ್ಟ್ ರಾತ್ರಿ 10 ಗಂಟೆಗೆ ನಿದ್ದೆ. ಉತ್ತಮ ನಿದ್ರೆ ಅಗತ್ಯ. ಮೆಮೊರಿ ಶಕ್ತಿ ಸಹಾಯ. ಅಂದರೆ ಮನುಷ್ಯ ದಿನಕ್ಕೆ 8 ಗಂಟೆಗಳ ಕಾಲ ನಿದ್ದೆ ಮಾಡಿದ್ರೆ ನಮ್ಮ ಆರೋಗ್ಯ ಒಳ್ಳೆಯ ರೀತಿಯಾಗಿರ್ತದೆ, ಮತ್ತು ಓದಿದ್ದನ್ನು ಮೆಮೊರಿ ಬಹಳ ಶಾರ್ಪ್ ಆಗುತ್ತೆ. ಈ ರೀತಿ ಒಂದು ಟೈಮ್ ಟೇಬಲನ್ನು ನೀವು ಹಾಕೋರಿ. ಮತ್ತು ಓದೋಕ್ಕೊಂದು ಸ್ವಲ್ಪ ಟಿಪ್ಸ್ ಏನಪ್ಪ ಅಂದರೆ, ಸ್ಟಡಿ ಟಿಪ್ಸ್ ಅಂತ ಹೇಳಿದ್ದೆ ನಾನು. ಪ್ರತಿ 2 ಗಂಟೆಗೆ 5 ನಿಮಿಷ ಬ್ರೇಕ್ ತೆಗೆದುಕೊಳ್ಳಬೇಕು. 2 ಗಂಟೆ ಓದ್ತೀವಲ್ಲ ನಾವು, ಏನು ಮಾಡಬೇಕು, 5 ನಿಮಿಷ ಬ್ರೇಕ್ ಅಂತ ತೊಗೋಬೇಕು. ದಿನದಲ್ಲಿ ಕನಿಷ್ಠ 1.5 ಗಂಟೆ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸ ಮಾಡಬೇಕು. ಎಷ್ಟು ಓದ್ತೀವಲ್ಲ ಅಷ್ಟು ಪ್ರಶ್ನೆ ಪತ್ರಿಕೆಯನ್ನು ರಿವಿಷನ್ ಮಾಡಬೇಕು. ಅಂದರೆ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕು. ವಿಡಿಯೋಗಳು ಅಂದರೆ ಯೂಟ್ಯೂಬ್ಗಳಲ್ಲಿರುವ ವಿಡಿಯೋಗಳನ್ನು ಮತ್ತು ನೋಟ್ಸನ್ನು, ಆಡಿಯೋ ನೋಟ್ಸನ್ನು ಬಳಸ್ಕೊಳ್ಳೋದು. ಕೆಲಸ ಮಾಡುವಾಗ ಆಡಿಯೋ ನೋಟ್ಸನ್ನು ಹಚ್ಚಿ ನೀವು ಕೆಲಸ ಮಾಡಿದ್ರೆ ನೋಟ್ಸನ್ನು ಒಂದು ಸಲ ರಿವಿಷನ್ ಮಾಡ್ದಂಗೆ ಆಗುತ್ತೆ, ನಿಮ್ಮ ಕೆಲಸನೂ ಆಗುತ್ತೆ. ದಿನವೂ ಅಧ್ಯಯನ ಮುಗಿದ ನಂತರ ರಿವಿಷನ್, ಇದರೇ ಬೆಸ್ಟ್, ಬಹಳ ಇಂಪಾರ್ಟೆಂಟ್ ಆಗ್ತದೆ. ಫುಲ್ ರಿವಿಷನನ್ನು ನೀವು ಮಾಡ್ಕೋಬೇಕು. ಈ ಟೈಮ್ ಟೇಬಲನ್ನು ಪ್ರತಿದಿನ ಅನುಸರಿಸಿದರೆ ಇದನ್ನು ಮೊದಲ ಪ್ರಯತ್ನದಲ್ಲಿ GPSTR ಪರೀಕ್ಷೆಯನ್ನು ನೀವು ಪಾಸ್ ಮಾಡಬಹುದು. ಬೇರೆ ಟೈಮ್ ಟೇಬಲ್ ಅಥವಾ ವಿಶೇಷ ವಿಷಯಗಳ ತರಗತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.